ಹೆಂಡತಿಯನ್ನ ಕೊಂದೆ ಬಿಟ್ಟ ಕುಡುಕ ಗಂಡ, ತಾಯಿಯಿಂದ ಮಕ್ಕಳನ್ನ ಅನಾಥ ಮಾಡಿದ ಎತ್ತಪ್ಪ. ರಿಪೀಸ್ನಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾರೆ. ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ದಿನ ಬೆಳಗಾದ್ರೆ ಸಾವಿನ ಸುದ್ದಿಗಳನ್ನೇ ಕೇಳುವಂತಾಗಿದೆ ಕಣ್ರಿ. ಅದರಲ್ಲೂ ಹೆಂಡತಿಯಾದವಳು ಗಂಡನನ್ನ ಕೊಲೆ ಮಾಡಿಸೋದು, ಗಂಡನಾದವನು ಹೆಂಡತಿಯನ್ನ ಕೊಂದು ಜೈಲಿಗೆ ಹೋಗೋದು, ಇದೆಲ್ಲ ಕಾಮನ್ ಆಗಿ ಬಿಟ್ಟಿದೆಯಾ ಎಂಬ ಅನುಮಾನಗಳು ಇದೀಗ ಕಾಡೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ಮೈಸೂರಿನಲ್ಲಿ ಕುಡುಕ ಗಂಡನೊಬ್ಬ ಹೆಂಡತಿಯನ್ನ ಹಾಡಗಲೇ ಕೊಲೆ ಮಾಡಿ ಪರಾರಿಯಾಗಿರುವ ಘಟನೆ ನಡೆದಿದೆ ಕಣ್ರಿ. ಹೀಗೆ ಶವವಾಗಿ ಬಿದ್ದವಳು 30 ವರ್ಷದ ಸುಧಾ 13 ವರ್ಷಗಳ ಹಿಂದೆ ಮಹೇಶ್ ಎಂಬ ವ್ಯಕ್ತಿಯೊಂದಿಗೆ ವಿವಾಹವಾಗಿದ್ಲು. ಇವರ ದಾಂಪತ್ಯಕ್ಕೆ ಸಾಕ್ಷಿ ಎನ್ನುವಂತೆ ಒಂದು ಗಂಡು ಹೆಣ್ಣು ಮಕ್ಕಳಿವೆ. ಆದ್ರೆ ಸುಂದರವಾದ ಸಂಸಾರದಲ್ಲಿ ಪತಿ ಕುಡಿತಕ್ಕೆ ಒಳಗಾಗಿ ತನ್ನ ಹೆಂಡತಿಯನ್ನೇ ರಿಪೀಸ್ ಬಟ್ಟೆಯಿಂದ ಹೊಡೆದು ಹತ್ಯೆ ಮಾಡಿದ್ದಾನೆ. ಅಂದ ಹಾಗೆ ಈ ರೀತಿ ದಾರುಣ್ಯ ಘಟನೆ ನಡೆದಿರುವುದು ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿರುವ ಮನೆಯಲ್ಲಿ ಕಣ್ರಿ. ಮೊದಲು ಇಬ್ಬರ ಜೀವನ ಚೆನ್ನಾಗೇ ಇತ್ತು. ಕಾಲ ಕಳೆದಂತೆ ಗಂಡ ಕುಡಿತದ ದಾಸನಾಗಿದ್ದ. ಅಲ್ಲದೆ ಮೈ ತುಂಬಾ ಸಾಲ ಮಾಡಿದ್ದಾನೆ. ಹಣಕ್ಕಾಗಿ ಹೆಂಡತಿಯನ್ನ ಪೀಡಿಸಲು ಶುರು ಮಾಡಿದ್ದಾನೆ. ಆಕೆಯು ಸಿಕ್ಕ ಕಡೆಗೆಲ್ಲ ಸಾಲ ಮಾಡಿಕೊಂಡಿದ್ಲು. ಸುಮಾರು 6 ಲಕ್ಷ ಸಾಲವನ್ನ ಸಂಘಗಳಿಂದ ತೆಗೆದುಕೊಟ್ರು. ಪತಿಯ ಹಣದ ದಾಹ ಮಾತ್ರ ಕಡಿಮೆ ಆಗಿರ್ಲಿಲ್ಲ ಕಣ್ರಿ. ಸುಧಾ ತನ್ನ ಗಂಡನಿಗಾಗಿ ಎಷ್ಟೊಂದು ಸಾಲ ಮಾಡಿದ್ಲು ಅಂದ್ರೆ ಸಾಲಗಾರರು ಪದೇ ಮನೆಗೆ ಬಾಗಿಲಲ್ಲಿ ಬಂದು ನಿಲ್ಲುತ್ತಿದ್ರು. ಸಾಲವನ್ನ ಮರುಪಾವತಿ ಮಾಡಲು ಸಹ ಸುಧಾಳಿಗೆ ಕಷ್ಟವಾಗ್ತಿತ್ತು. ಹೀಗಿದ್ರೂ ಕಷ್ಟಪಟ್ಟು ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದ ದಿಟ್ಟ ಮಹಿಳೆ ಈ ಸುಧಾ ಕಣ್ರಿ. ಪದೇ ಹಣಕ್ಕಾಗಿ ಪೀಡಿಸುತ್ತಿದ್ದ ಗಂಡ, ಕುಡುಕ ಗಂಡನಿಂದ ದೂರವಾಗಿದ್ದಳು ಸುಧಾ. ಗಂಡ ಮಹೇಶನ ಸಹವಾಸವೇ ಬೇಡವೆಂದು ಪತ್ನಿ ಸುಧಾ 2 ವರ್ಷಗಳ ಹಿಂದೆ ಗಂಡನಿಂದ ದೂರವಾಗಿ ಮಕ್ಕಳನ್ನ ನೋಡಿಕೊಳ್ಳುತ್ತಿದ್ಲು. ಆದ್ರೆ ಪತಿ ಮಹಾಶಯ ಕುಡಿತದ ದಾಸನಾಗಿ ಬಿಟ್ಟಿದ್ದ. ಕೆಲಸಕ್ಕೂ ಹೋಗದೆ ದೂರವಿದ್ದ ಪತ್ನಿಯನ್ನ ಬಂದು ಪದೇ ಕಾಟ ಕೊಡಲು ಶುರು ಇಟ್ಕೊಂಡಿದ್ದ. ಮನೆಗೆ ಬಾ ಅಂತ ಪದೇ ಕರೆಯುತ್ತಿದ್ದ. ಆದ್ರೆ ಸುಧಾಳಿಗೆ ಗಂಡನ ಜೊತೆ ಹೋಗಲು ಇಷ್ಟ ಇರಲಿಲ್ಲ. ಆ ದಿನ ಕೂಡ ಮಕ್ಕಳು ಶಾಲೆಗೆ ಹೋಗಿದ್ವು. ಇಬ್ಬರ ಗಲಾಟೆ ತಾರಕ್ಕೇರಿತ್ತು. ಸಿಟ್ಟನ್ನ ಕಂಟ್ರೋಲ್ ಮಾಡೋಕೆ ಆಗದೆ ಪತಿ ಮಹೇಶ್ ಅಲ್ಲಿಯೇ ಬಿದ್ದಿದ್ದ ವುಡನ್ ರಿಪೀಸ್ ಪಟ್ಟಿಯಿಂದ ಹೆಂಡತಿಯ ತಲೆಗೆ ಜೋರಾಗಿ ಹೊಡೆದೇ ಬಿಟ್ಟಿದ್ದ. ಸಾಲದಕ್ಕೆ ಆಕೆ ನೆಲಕ್ಕೆ ಕುಸಿದು ಬಿದ್ದಾಗ ಕುತ್ತಿಗೆ ತಲೆಗೆ ಹೊಡೆದು ಕೊಂದೇ ಬಿಟ್ಟಿದ್ದ ಪಾಪಿ ಗಂಡ. ಪಾಪ ಆಕೆ ಒದ್ದಾಡಿ ಪ್ರಾಣ ಕಳೆದುಕೊಂಡಿರುವ ಅಮಾನವೀಯ ಘಟನೆ ನಡೆದು ಹೋಗ್ಬಿಟ್ಟಿತ್ತು. ಇವತ್ತು ಬೆಳಗ್ಗೆ ಸುಮಾರು ಒಂದು 8:30 8:50 ಒಂದು ಅವಧಿಯಲ್ಲಿ ಆತ ಏಕಾಏಕಿ ಬಂದು ಒಂದು ಕಟ್ಟಿಗೆ ಅಂತಂದ್ರೆ ಏನು ಒಂದು ರಿಪೀಸ್ನಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ. ಇತ್ತ ಸುಧಾಳನ ಮಗಳು ತಾಯಿಯ ಸಾವಿಗೆ ಪರಿತಪಿಸುತ್ತಿದ್ದಾಳೆ. ಅಪ್ಪನಿಗೆ ಹಿಡಿ ಶಾಪ ಹಾಕಿ ಆತ ಬದುಕಲೇಬಾರದೆಂದು ಹೇಳಿಕೊಂಡಿದ್ದಾಳೆ.
ಪತ್ನಿಯನ್ನು ಕೊಲೆ ಮಾಡಿದ ಮಹೇಶ್ ಗಾಬರಿಗೊಂಡು ಅಲ್ಲಿಂದ ಪರಾರಿಯಾಗಿದ್ದಾನೆ. ಪರಾರಿಯಾಗಿರುವ ಮಹೇಶನನ್ನ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲರ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಕೊಲೆಗಾರ ಮಹೇಶನ್ನ ಆದಷ್ಟು ಬೇಗ ಪತ್ತೆ ಮಾಡಲಾಗುವುದೆಂದು ಎಸ್ಪಿ ಹೇಳಿಕೊಂಡಿದ್ದು ಹೀಗೆ. ಅವಳ ಗಂಡನನ್ನ ನಾವು ಈಗಾಗಲೇ ವಿಚಾರಣೆಗೆ ತೆಗೆದುಕೊಂಡು ಮುಂದಿನ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಅವರು ಇಬ್ಬರು ಮಕ್ಕಳು ಸಹಿತ ಇದ್ದಾರೆ. ಅವರಿಗೆ ಏನೇನು ಕಾನೂನಿನ ಒಂದು ಸಹಾಯ ನೀಡಬೇಕು ಅದನ್ನೆಲ್ಲ ನೀಡುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಅದನ್ನು ಸಹಿತ ನಾವು ಮಾಡ್ತೀವಿ ಮತ್ತು ಹೆಚ್ಚಿನ ಒಂದು ಕ್ರಮವನ್ನು ಸಹಿತ ನಾವು ಜರುಗಿಸುವುದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದೆಡೆ ಮೃತ ಸುಧಾ ಸಂಬಂಧಿ ಕಾವ್ಯ ಮಾತನಾಡಿ ಮಹೇಶ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕಣ್ಣೀರಿಟ್ಟಿದ್ದಾರೆ. ಆಗ್ಲಿ ಸರ್, ಗಲ್ ಶಿಕ್ಷೆ ಆಗ್ಬೇಕು ಅಂತ ಅವ್ರಿಗೆ. ಒಂದೇ ತಟ್ಟಲ್ಲಿ ತಿಂದವರು ನಾವು, ನಮ್ದು ಅಡಪ್ಪನ ಮಗಳು ಅಂತವ್ರು ಆಚೆಗೆ ಬರಬಾರ್ದು. ಸಣ್ಣ ವಿಷಯ ಇದ್ರು ಇದೇ ಥರ ಕಷ್ಟ ಇದೆ ಅಂತ ಹೇಳ್ಕೊತಾ ಇದ್ಲು. ನಾನು ಫೇಸ್ ಮಾಡಿ ಹೇಳ್ತಾ ಇದ್ದೆ, ಹೋಗು ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೆ. ತೀರಾ ಇದು ಬಂದಾಗೆ ಬ್ಯಾಡ್ಲೇ ಬೇಡ ಸಾಯಿಸೇ ಬಿಡ್ತೀನಿ ಅಂತ ಅಂದ್ಬಿಟ್ಟು ಹಿಂಗೆ ಮೊದಲು ಸರಿ ಹೇಳಿದರು. ಅದನ್ನು ನೋಡಲಿಲ್ಲ ಸರ್. ನಾನು ಕೆಲ್ಸಕ್ಕೆ ಹೋಗಿದ್ದೆ, ಬಾ ನಾನು ಕೆಲಸ ಮಾಡೋ ಹತ್ರ ನೀನು ಮಾಡು ಬಾ ಅಂತ ಹೇಳ್ತಾ ಇದ್ದೆ. ನಾನು ಸುಮ್ಮನಿರು ಸ್ವಲ್ಪ ದಿನ ಬರ್ತೀನಿ ಅಂತ ಅಂದ್ಬಿಟ್ಟು ಅಂತ ಇದ್ಲು. ಈ ಥರ ಆಗೈತೆ. ಸಂಪೂರ್ಣ ಗ್ರಾಮದ ಜನರಿಗೆ ಈ ಸಾವು ನಂಬೋಕೆ ಆಗ್ತಿಲ್ಲ ಕಣ್ರಿ. ಕೇವಲ ಹಣಕ್ಕಾಗಿ ಮುದ್ದಾದ ಜೀವನವನ್ನ ಗಂಡನಾದವನು ಹಾಳು ಮಾಡಿಕೊಂಡಿದ್ದಾನೆ. ಅತ್ತ ಮಕ್ಕಳಿಗೂ ಅನಾಥ ಮಾಡಿ ಇದೀಗ ತಾನೂ ಜೈಲು ಸೇರುವಂತ ಪರಿಸ್ಥಿತಿ ಹುಡುಕ ಗಂಡನದ್ದು. ಬಿಗ್ ಟಿವಿ ಕರ್ನಾಟಕ, ಮೈಸೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.